ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗೆ ಅದು ಮನೋದೈಹಿಕ ಕಾಯಿಲೆ ಆದ್ದರಿಂದ ಮುಖ್ಯವಾಗಿ ಈ ಯೋಗ ಪ್ರಾಣಾಯಾಮದ ಜೊತೆ ಧ್ಯಾನ, ಕೆಲವು ರೀತಿಯ ಧ್ಯಾನಗಳು ಕೂಡ ಬಹಳ ಮುಖ್ಯ ಆಗ್ತದೆ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಮನಸ್ಸನ್ನು ಸ್ಟ್ರೆಸ್ ಹ್ಯಾಂಡಲ್ ಮಾಡಲಿಕ್ಕೆ. ಎಫೆಕ್ಟಿವ್ ಆಗಿ ನೀವು ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋದು ಬಹಳ ಮುಖ್ಯ ಆಗ್ತದೆ ಈಗಿನ ಜಗತ್ತಿನಲ್ಲಿ. ಹಾಗಾಗಿ ಈಗಿನ ವೇಗದ ಜಗತ್ತಿನಲ್ಲಿ ಸ್ಟ್ರೆಸ್ ಅನ್ನುವಂಥದ್ದು ಅಂದರೆ ನಿಮ್ಮ ಥಾಟ್ ವೇವ್ಸ್ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಯೋಚನೆಗಳನ್ನು ನಿಧಾನಗೊಳಿಸುವಿಕೆ, ಅದು ಬಹಳ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ಕೆಲವು ರೀತಿಯ ಧ್ಯಾನಗಳು ಬಹಳಷ್ಟು ಸಹಕಾರಿ ಆಗ್ತವೆ. ಈ ಕೆಲವು ರೀತಿಯ ಧ್ಯಾನಗಳಲ್ಲಿ ಮುಖ್ಯವಾಗಿ ಬರುವಂಥದ್ದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಕೆಲವು. ಅದರಲ್ಲಿ ಇನ್ಸ್ಟಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇರಬಹುದು ಮತ್ತು ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಕೆಲವು ರೀತಿಯ ಧ್ಯಾನಗಳಲ್ಲಿ ಈ ಸೈಕ್ಲಿಕ್ ಮೆಡಿಟೇಷನ್ ಇರಬಹುದು, ಇನ್ನು ಓಂಕಾರ ಧ್ಯಾನ ಇರಬಹುದು, ಇನ್ನು ಯೋಗ ನಿದ್ರಾ ಮುಂತಾದಂತಹ ಕೆಲವು ಧ್ಯಾನಗಳನ್ನು ನೀವು ಮಾಡ್ತಾ ಬಂದರೆ, ಅದು ನಿಮಗೆ ಯೋಗ ಕ್ಲಾಸ್ ಮಾಡೋರು ಇರಬಹುದು ಅಥವಾ ನೇಚರ್ ಕ್ಯೂರ್ ಸೆಂಟರ್ಗೆ ಹೋದರೆ ನಿಮಗೆ ಅದೆಲ್ಲ ಕಲಿಸ್ತಾರೆ. ಈ ಎಲ್ಲ ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳು, ಧ್ಯಾನಗಳನ್ನೆಲ್ಲ ನೀವು ಮಾಡ್ತಾ ಬಂದರೆ ನಿಮ್ಮ ಸ್ಟ್ರೆಸ್ ಹ್ಯಾಂಡಲಿಂಗನ್ನು ನಿಧಾನವಾಗಿ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡ್ಬೋದು ಮತ್ತು ನಿಮ್ಮ ಥಾಟ್ ವೇವ್ಸನ್ನು ನಿಧಾನ ಮಾಡಬಹುದು. ಇನ್ನು ಈ ಗ್ಯಾಸ್ಟ್ರೈಟಿಸ್ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆದ್ದರಿಂದ ಅದು ಮುಖ್ಯವಾಗಿ ಆಹಾರ ನಿಯಮದ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ. ಎಲ್ಲ ಸಮಸ್ಯೆಗಳಿಗೆ ಕೂಡ ಆಹಾರದ ಪಥ್ಯ ಬಹಳ ಮುಖ್ಯ. ಅದರಲ್ಲಿ ಕೂಡ ಈ ಗ್ಯಾಸ್ಟ್ರೈಟಿಸ್ ಅನ್ನುವಂಥದ್ದು ಮುಖ್ಯವಾಗಿ ಜೀರ್ಣಾಂಗ ವ್ಯೂಹ, ಡೈಜೆಸ್ಟಿವ್ ಅಥವಾ ಗಟ್ ರಿಲೇಟೆಡ್ ಇಶ್ಯೂ. ಹಾಗಾಗಿ ಮುಖ್ಯವಾಗಿ ನಾವು ಏನು ಮಾಡಬೇಕಂದ್ರೆ ಡೈಜೆಷನನ್ನು ಇಂಪ್ರೂವ್ ಮಾಡುವಂಥದ್ದು ಈ ಶುಂಠಿ ಇರಬಹುದು, ಗಾರ್ಲಿಕ್ ಇರಬಹುದು, ಅದನ್ನೆಲ್ಲವನ್ನು ಬೆಳ್ಳುಳ್ಳಿ ಅಂಥದನ್ನೆಲ್ಲ ಜಾಸ್ತಿ ತಗೊಳ್ಬೋದು. ಇನ್ನು ಕೆಲವರಿಗೆ ಈ ಬೆಳ್ಳುಳ್ಳಿ ಅನ್ನುವಂಥದ್ದು ಗ್ಯಾಸ್ಟ್ರಿಕ್ಕನ್ನು ಜಾಸ್ತಿ ಮಾಡಬಹುದು. ಆದರೆ ಈ ಶುಂಠಿಯನ್ನು ತಗೊಳ್ಳೋದ್ರಿಂದ ಡೈಜೆಷನ್ ನಿಮಗೆ ಇಂಪ್ರೂವ್ ಆಗ್ತದೆ. ಅದು ಅಲ್ಲದೆ ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಫ್ಯಾಕ್ಟರ್ಸ್ ಇರ್ತದೆ, ಅಂದರೆ ಇನ್ಫ್ಲಮೇಷನನ್ನು ಕಡಿಮೆ ಮಾಡುವಂಥ ಕೆಲವು ಅಂಶಗಳಿರೋದ್ರಿಂದ ಈ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ನಿಯಮಿತವಾಗಿ ನಿಮ್ಮ ಆಹಾರದಲ್ಲಿ ಉಪಯೋಗಿಸ್ಬೋದು. ಬೆಳ್ಳುಳ್ಳಿಯನ್ನು ಕೂಡ ಹಸಿ ತಿನ್ನೋದಕ್ಕಿಂತ ಅದನ್ನು ಬೇಯಿಸಿ ತಿಂದರೆ ಅದನ್ನೊಂದು ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟ್ಸ್ ಅದರಲ್ಲಿ ಜಾಸ್ತಿ ಆಗ್ತಾ ಬರ್ತದೆ. ಅದು ಒಂದು. ಇನ್ನು ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಗಳಿರ್ಬೋದು, ಆಹಾರಗಳು. ಅದರಲ್ಲಿ ಕೆಲವು ಹಣ್ಣುಗಳಿಗೆ ಬಂದರೆ ಈ ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣು ಇರಬಹುದು, ಕರಬೂಜ ಹಣ್ಣು ಇರಬಹುದು, ಬಾಳೆಹಣ್ಣು ಇರಬಹುದು, ಇವೆಲ್ಲ ಕೂಡ ಆ್ಯಂಟಿ ಇನ್ಫ್ಲಮೇಟ್ರಿ ಫ್ರೂಟ್ಸ್ ಆಗಿರ್ತದೆ. ಹಾಗೆ ತರಕಾರಿಗೆ ಬಂದರೆ ಮುಖ್ಯವಾಗಿ ಈ ಆಶ್ಗರ್ಡ್ ಅಥವಾ ಬೂದುಗುಂಬಳಕಾಯಿ, ಅದನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡುವಂಥದ್ದು, ಅದನ್ನು ಸಾಂಬಾರಿಗೆ ಹಾಕಿ ಯೂಸ್ ಮಾಡುವಂಥದ್ದು, ಪಲ್ಯ ಮಾಡುವಂಥದ್ದು, ಅಥವಾ ಅದರದ್ದೇ ಹಸಿ ರಸವನ್ನು ತಗೊಳ್ಳೋದು ಕೂಡ ಗ್ಯಾಸ್ಟ್ರೈಟಿಸ್ಗೆ ಒಂದು ಥೆರಪಿ ಆಗಿರ್ತದೆ. ಯಾಕಂದರೆ ನೇಚರ್ ಕ್ಯೂರ್ ಸೆಂಟರ್ಗೆ ಹೋದರೆ ನಿಮಗೆ ಗ್ಯಾಸ್ಟ್ರೈಟಿಸ್ನಂತಹ ಸಮಸ್ಯೆ ಇದ್ದರೆ ಮುಖ್ಯವಾಗಿ ಕೊಡುವಂಥದ್ದೇ ಆಶ್ಗರ್ಡ್ ಜ್ಯೂಸ್, ಬೂದುಗುಂಬಳಕಾಯಿ ರಸ. ಹಾಗಾಗಿ ಇನ್ನು ಬರುವಂಥದ್ದು ಈ ಬ್ರೋಕಲಿ ಮತ್ತು ನಮ್ಮ ಕ್ಯಾಬೇಜು, ಎಲ್ಲ ತರಕಾರಿಗಳು ಕೂಡ ಆ್ಯಂಟಿ ಇನ್ಫ್ಲಮೇಟ್ರಿ ವೆಜಿಟೇಬಲ್ ಅಂತಲೇ ಕನ್ಸಿಡರ್ ಮಾಡಲ್ಪಟ್ಟಿದೆ. ಹಾಗಾಗಿ ಇಂತಹ ತರಕಾರಿಗಳನ್ನು ನೀವು ಹೆಚ್ಚು ತಗೊಳ್ಳಬಹುದು. ಇನ್ನು ಈ ಟ್ರಿಗ್ಗರ್ಸನ್ನು ನೀವು ಅವಾಯ್ಡ್ ಮಾಡಬೇಕಾಗ್ತದೆ. ಈ ಟ್ರಿಗ್ಗರ್ಸ್ ಅಂದರೆ ಏನು? ಮುಖ್ಯವಾಗಿ ತುಂಬ ಖಾರ ಇರುವಂಥದ್ದು, ತುಂಬ ಉಪ್ಪು, ತುಂಬ ಹುಳಿ, ಅಂದರೆ ಆ ಒಂದು ಸ್ಟ್ರಾಂಗ್ ಫುಡ್ಗಳನ್ನು ತಗೊಳ್ಳುವಂಥದ್ದು, ಮತ್ತು ಕರಿದ ಪದಾರ್ಥಗಳನ್ನು ತಿನ್ನುವಂಥದ್ದು, ಪ್ರಾಸೆಸ್ಡ್ ಫುಡ್ ತಗೊಳ್ಳುವಂಥದ್ದು, ಮತ್ತು ತುಂಬ ಅಂದರೆ ಹಳೆಯದು ಫ್ರಿಜ್ಜಲ್ಲಿಟ್ಟಂತಹ ಫುಡ್ಡನ್ನು ತಗೊಳ್ಳುವಂಥದ್ದು, ಪ್ಯಾಕ್ಡ್ ಫುಡ್ ಐಟಮ್ಸನ್ನು ತಿನ್ನುವಂಥದ್ದು, ಮತ್ತು ಕಾರ್ಬೋನೇಟೆಡ್ ಡ್ರಿಂಕ್ಸನ್ನು ತಗೊಳ್ಳುವಂಥದ್ದು, ಸಾಫ್ಟ್ ಡ್ರಿಂಕ್ಸ್, ಕೂಲ್ ಡ್ರಿಂಕ್ಸ್ ಎಲ್ಲ ಇದೆಯಲ್ಲ, ಅದನ್ನು ತಗೊಳ್ಳುವಂಥದ್ದು, ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕಾಗ್ತದೆ. ಇನ್ನು ಕೆಫೀನ್ ಕೂಡ ಅಷ್ಟೇ, ಅದು ಕೂಡ ಈ ಗ್ಯಾಸ್ಟ್ರೈಟಿಸ್ಗೆ ಮಾರಕ. ಹಾಗಾಗಿ ಕೆಫೀನನ್ನು, ಕಾಫಿ ಟೀಯನ್ನು ಅವಾಯ್ಡ್ ಮಾಡಬೇಕಾಗ್ತದೆ ನೀವು. ಮತ್ತು ಎಕ್ಸೆಸ್ ಆಲ್ಕೋಹಾಲ್, ನೀವು ಡ್ರಿಂಕ್ಸ್ ಮಾಡೋರಾಗಿದ್ದರೆ ಈ ಆಲ್ಕೋಹಾಲನ್ನು ನೀವು ಕಡಿಮೆಗೊಳಿಸಬೇಕು, ಇಲ್ಲಾಂದರೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ತುಂಬ ಉಲ್ಬಣಗೊಳ್ತದೆ ನಿಮಗೆ. ಹಾಗಾಗಿ ಇಂಥ ಆಹಾರಗಳನ್ನು ನೀವು ಈ ಟ್ರಿಗ್ಗರ್ಗಳನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಆದಷ್ಟು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ ಆಗ್ತದೆ. ಇನ್ನು ಸೂದಿಂಗ್ ಡಯಟ್ ಬಂದರೆ ಈ ಅಲೋವೆರಾ ಜ್ಯೂಸ್ ಇರಬಹುದು, ಮತ್ತು ಈ ಸಬ್ಜಾ ಸೀಡ್ಸ್ ಅಥವಾ ತುಳಸಿ ಬೀಜಗಳನ್ನು ನೀರಿನಲ್ಲಿ ಸೋಕ್ ಮಾಡಿ ತಗೊಳ್ಳುವಂಥದ್ದು, ಇವೆಲ್ಲ ಕೂಡ ಈ ಆಹಾರ ಪಥ್ಯ, ಗ್ಯಾಸ್ಟ್ರೈಟಿಸ್ಗೆ ಬೇಕಾದಂತಹ ಆಹಾರ ಪಥ್ಯಗಳಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುವಂಥದ್ದು. ದಿನಕ್ಕೆ 3 ಸಲ ಊಟ ಮಾಡೋದಕ್ಕಿಂತ, ಹೆವಿಯಾಗಿ ಊಟ ಮಾಡೋದಕ್ಕಿಂತ ಅದನ್ನು ಡಿವೈಡ್ ಮಾಡಿ ಸಣ್ಣ ಸಣ್ಣ ಫ್ರೀಕ್ವೆಂಟ್ ಮೀಲ್ಸ್ ನೀವು ತಗೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ಸಡನ್ನಾಗಿ ತುಂಬ ಆಹಾರ ತಗೊಳ್ಳೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಆಲ್ರೆಡಿ ಅದು ಸ್ವೆಲ್ಲಿಂಗ್ ಆಗಿದೆ, ಲೈನಿಂಗ್, ಅದಕ್ಕೆ ಬರ್ಡನ್ ಆಗ್ತದೆ. ಹಾಗಾಗಿ ನೀವು ಆದಷ್ಟು ಫ್ರೀಕ್ವೆಂಟ್ ಮತ್ತು ಸ್ಮಾಲ್ ಮೀಲ್ಸನ್ನು ತಗೊಂಡ್ರೆ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ಗೆ ಬರ್ಡನ್ ಆಗೋದು ನಿಧಾನ, ಡೈಜೆಷನ್ಗೆ ತುಂಬ
ಟೈಮ್ ಸಿಗ್ತದೆ. ಹಾಗಾಗಿ ನೀವು ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸನ್ನು ನೀವು ಪ್ರಿಫರ್ ಮಾಡ್ಬೋದು. ಇನ್ನು ಆದಷ್ಟು ಹೈಡ್ರೇಷನ್ ಅಂದರೆ ನಿಮ್ಮ ದೇಹಕ್ಕೆ ಆದಷ್ಟು ನೀರು ಕುಡಿತಾ ಇರಿ. ಜ್ಯೂಸ್ಗಳನ್ನು ಅಂದರೆ ಹಣ್ಣಿನ ರಸಗಳನ್ನು ಕುಡಿಬೋದು, ಸಕ್ಕರೆ ಎಲ್ಲ ಹಾಕದೆ ಹಾಗೆ ಹಣ್ಣಿನ ರಸಗಳನ್ನು ಕುಡಿಬಹುದು. ಮತ್ತು ಆದಷ್ಟು ನೀರು ಮಜ್ಜಿಗೆಗೆ ಈ ನಮ್ಮ ಜೀರಿಗೆ ಪುಡಿಯನ್ನು ಹಾಕಿ ಒಂದು ಚಮಚದಷ್ಟು ಹಾಕಿ ಮಿಕ್ಸ್ ಮಾಡಿ ಕುಡಿಯುವಂಥದ್ದು, ಅದು ಕೂಡ ಗ್ಯಾಸ್ಟ್ರಿಕ್ಕಿಗೆ ಬಹಳ ಒಳ್ಳೆಯದು, ಗ್ಯಾಸ್ಟ್ರೈಟಿಸ್ ಸಮಸ್ಯೆಗೆ. ಇನ್ನು ಪ್ರೋಬಯೋಟಿಕ್ಸ್, ನ್ಯಾಚುರಲ್ ಪ್ರೋಬಯೋಟಿಕ್ಸ್ ಅಂದರೆ ಮುಖ್ಯವಾಗಿ ಫ್ರೆಶ್ ಯೋಗರ್ಟ್ ಅಂತ ಹೇಳ್ತಾರೆ, ಫ್ರೆಶ್ ಮೊಸರನ್ನು ತಗೊಳ್ಳುವಂಥದ್ದು, ಇವೆಲ್ಲ ಕೂಡ ನಿಮ್ಮ ಗಟ್ ಹೆಲ್ತ್ಗೆ ಜಾಸ್ತಿ ಸಹಕಾರಿಯಾಗ್ತದೆ. ಇನ್ನು ಶಿಯಾ ಸೀಡ್ಸ್ ಕೂಡ ಅಷ್ಟೇ, ನಿಮ್ಮ ಗುಡ್ ಬ್ಯಾಕ್ಟೀರಿಯಾ ಗಟ್ಟಲ್ಲಿರುವಂಥದ್ದನ್ನು ಜಾಸ್ತಿ ಮಾಡಿ ಡೈಜೆಷನನ್ನು ಜಾಸ್ತಿ ಮಾಡ್ತದೆ, ಲೈನಿಂಗಲ್ಲಿರುವಂತಹ ಸ್ವೆಲ್ಲಿಂಗನ್ನು ಕಡಿಮೆ ಮಾಡ್ತದೆ. ಇನ್ನು ಅಲೋವೆರಾ ಜ್ಯೂಸ್ಗೆ ಬಂದರೆ ಅದು ತುಂಬ ಕೂಲಿಂಗ್ ಮತ್ತು ಸೂದಿಂಗ್ ಅಂತ ಹೇಳ್ತಾರೆ. ನಿಮ್ಮ ಇನ್ಫ್ಲಮೇಷನನ್ನು ಕಡಿಮೆ ಮಾಡಲಿಕ್ಕೆ ಅದು ಬಹಳಷ್ಟು ಸಹಕಾರಿಯಾದಂತಹ ಒಂದು ಜ್ಯೂಸ್. ಅದನ್ನು ನಾವು ನಿಯಮಿತವಾಗಿ ತಗೊಳ್ಳೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗ್ತದೆ. ಇವಿಷ್ಟು ಆಹಾರ ಪಥ್ಯದ ಬಗ್ಗೆ. ಇವನ್ನು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಬಂದರೆ ಇನ್ನು ತುಂಬ ಈಗ ಲೆಮನ್ ಹನಿ ಜ್ಯೂಸ್ ಇರಬಹುದು, ಇನ್ನು ಕೆಲವರಿಗೆ ಎಳನೀರು ಇರಬಹುದು, ಇಂತಹ ರಸಾಹಾರಗಳ ಚಿಕಿತ್ಸೆಯನ್ನು ನೀವು ಮಾಡ್ತಾ ಬಂದರೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ನಿರ್ಮೂಲನ ಮಾಡಬಹುದು. ಅದರ ಜೊತೆಗೆ ಸ್ಟ್ರೆಸ್ ಹ್ಯಾಂಡ್ಲಿಂಗನ್ನು ಕೂಡ ನೀವು ಕಂಪ್ಲೀಟಾಗಿ ಮಾಡ್ತಾ ಬಂದರೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯನ್ನು ಕಂಪ್ಲೀಟಾಗಿ ನಿವಾರಣೆ ಮಾಡಬಹುದು. ಧನ್ಯವಾದಗಳು.